Hi everyone, welcome back to our channel. Today we are discussing Python Module 1 for first semester students, that is computer science. First of all, welcome back to the first video of the Python. This is a both Kannada and English mix video, and in this class we are discussing the Python basics and the first module, first part, that is the way of the program. Means now program ಯಾವ ತರ ಟೈಪ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಬಂದ್ರೆ ದಿಸ್ ಇಸ್ ದ 4 credits ಸಬ್ಜೆಕ್ಟ್, ಕರೆಕ್ಟಾ? ಮತ್ತೆ ಸೆಮಿಸ್ಟರ್ ಇಲ್ಲಿ CI 50 ಮಾರ್ಕ್ಸ್ ಗೆ, SEE 50 ಮಾರ್ಕ್ಸ್, ಅಂದ್ರೆ ಟೋಟಲಿ 100 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಈ ಒಂದು ಪೈಥಾನ್ ಅಂತ ಬಂದಾಗ the total hours ಏನಪ್ಪಾ ಅಂದ್ರೆ 40 hours for theory and remaining 24 hours for practical ಅಂತ ಹೇಳ್ಬೋದು, ಕರೆಕ್ಟಾ? ಅಂಡ್ ದ ಮಾಡ್ಯೂಲ್ 1 ಅಂತ ಬಂದ್ರೆ ದ ವೇ ಆಫ್ ದ ಪ್ರೋಗ್ರಾಮ್ ಅಂತ ಇರುತ್ತೆ. ಆ ವೇ ಆಫ್ ದ ಪ್ರೋಗ್ರಾಮ್ ಅನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ, ಮೀನ್ಸ್ ಈ ಒಂದು ವಿಡಿಯೋ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ದ ವೇ ಆಫ್ ದ ಪ್ರೋಗ್ರಾಮ್ ಫುಲ್ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಯಾ, let us see the next, the Python programming language. ನೋಡಿ, ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬಂದಾಗ ಪೈಥಾನ್ ಅಂತ ಬಂದ್ರೆ ಪೈಥಾನ್ ಇಸ್ ಒನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ ಇನ್ನು ಯಾವ್ದು? ಪೈಥಾನ್, C++, C ಲ್ಯಾಂಗ್ವೇಜ್, ಜಾವಾ ಸ್ಕ್ರಿಪ್ಟ್ ಇವೆಲ್ಲ ಇದೆ. ಅಂಡ್ ಪೈಥಾನ್ ಅನ್ನೇ ನಾವು ಯಾಕೆ ಫಸ್ಟ್ ಸೆಮ್ ಅಲ್ಲಿ ಇಡ್ತೀವಿ? ಒಂದೊಂದು ಕಾಲೇಜಸ್ ಅಲ್ಲಿ C ಇರುತ್ತೆ, C++ ಇರುತ್ತೆ. ಬಿಕಾಸ್ ಪೈಥಾನ್ ಇಸ್ ದ ಈಸಿಯೆಸ್ಟ್ ಲ್ಯಾಂಗ್ವೇಜ್. ಲೈಕ್ ದಟ್ ಇಂಗ್ಲಿಷ್ ಯಾವ ತರ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಲೈಕ್ ದಟ್ ಓನ್ಲಿ ಪೈಥಾನ್ ಕೂಡ ಇರುತ್ತೆ. ಓಕೆ, ಲೈಕ್ ದಟ್ ಓನ್ಲಿ ಪೈಥಾನ್ ಆಲ್ಸೋ ಅಪಿಯರ್ಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಯಾ, ಫಸ್ಟ್ ಆಫ್ ಆಲ್ ಪೈಥಾನ್ ಅಂತ ಬಂದ್ರೆ ದಿಸ್ ಪೈಥಾನ್ ಇಸ್ ಒನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಾವು 2 types ಆಫ್ ಲ್ಯಾಂಗ್ವೇಜಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಯಾವ್ದು? ಒಂದು ಒಂದನ್ನ HLL ಅಂತ ಹೇಳಿ ಕರಿತೀವಿ. HLL ಅಂತ ಬಂದ್ರೆ ಒಂದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಇನ್ನೊಂದನ್ನ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಹೇಳಿ ಕರಿತೀವಿ. ಪೈಥಾನ್ ಯಾವ್ದಪ್ಪ ಅಂದ್ರೆ ಪೈಥಾನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಕರೆಕ್ಟಾ? ಪೈಥಾನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಈಗ ಇಲ್ಲಿ ಒಂದು ಪೈಥಾನ್ ಇದೆ ಅಂತ ಅಂದ್ರೆ ಇದು ಪೈಥಾನ್ ಏನಪ್ಪ ಅಂದ್ರೆ ಇಟ್ ಇಸ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಕರೆಕ್ಟಾ? ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಏನಾಗುತ್ತೆ, ಬೈ ದ ಹೆಲ್ಪ್ ಆಫ್ ಇಂಟರ್ಪ್ರಿಟರ್ ಅಂದ್ರೆ ಟ್ರಾನ್ಸ್ಲೇಟರ್ ಅಂತ ಹೇಳ್ತೀವಿ. ಆ ಟ್ರಾನ್ಸ್ಲೇಟರ್ ಮುಖಾಂತರ ಏನ್ ಮಾಡುತ್ತೆ, ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಇಟ್ ಈಸ್ ದ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇದು ಮಿಷಿನ್ಸ್ಗೆ, ಕಂಪ್ಯೂಟರ್ಸ್ಗೆ ಮಾತ್ರ ಅರ್ಥ ಆಗುವಂತಹ ಲ್ಯಾಂಗ್ವೇಜಸ್ ಆಗಿರುತ್ತವೆ, ಕರೆಕ್ಟಾ? ಓಕೆನಾ? ಪೈಥಾನ್ ಇಸ್ ವಿಚ್ ಲೆವೆಲ್ ಲ್ಯಾಂಗ್ವೇಜ್? ಪೈಥಾನ್ ಇಸ್ ಅನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಬೇರೆ ಬೇರೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯಾವ್ದು ಅಂದ್ರೆ C++, PHP, Pascal, C#, and Java. These are the high level languages ಅಂತ ಹೇಳ್ತೀವಿ. ಅಂಡ್ ನಾವು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅನ್ನ ಕೂಡ ನೋಡ್ತೀವಿ. ಸಮಟೈಮ್ಸ್ ಅವು ಮಷೀನ್ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಲೋ ಲೆವೆಲ್ ಲ್ಯಾಂಗ್ವೇಜಸ್ ಆರ್ ಆಲ್ಸೋ called as a machine level languages because machines ಗಳಿಗೆ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಮಾತ್ರ ಅರ್ಥ ಆಗುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬಂದ್ರೆ ಇದು ಹ್ಯೂಮನ್ಸ್ ಗೆ ಅಂಡರ್ಸ್ಟ್ಯಾಂಡ್ ಆಗುವಂತಹ ಲ್ಯಾಂಗ್ವೇಜ್ ಆಗಿರುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಅ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್. ಅಂಡ್
low level language is a computer understandable language. Sorry, ಇಲ್ಲಿ ನೋಡಿ high level language is a computer ಅಂತ ಇದೆ. No, high level language is a human understandable language ಅಂತ ಹೇಳ್ತೀವಿ. It is not computer. High level language is a human understandable language ಅಂತ ಹೇಳಿ ಕರಿತೀವಿ. And low level language is a computer or machine understandable language ಅಂತ ಹೇಳ್ತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ನ್ಯಾಚುರಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಮೀನ್ಸ್ ಇಂಗ್ಲಿಷ್ ಯಾವ ನಾವು ನ್ಯಾಚುರಲ್ ಆಗಿ ಮಾತಾಡ್ತೀವಿ, ಅದೇ ರೀತಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಕೂಡ ನ್ಯಾಚುರಲ್ ಲ್ಯಾಂಗ್ವೇಜಸ್ ಅಲ್ಲೇ ನಾವು ಟೈಪ್ ಅನ್ನ ಮಾಡ್ತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅನ್ನ ಟೈಪ್ ಮಾಡೋರು ಯಾರು? ನಾವು. ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡೋದು ಯಾವುದು? ಇಂಟರ್ಪ್ರಿಟರ್. ಅರ್ಥ ಆಯ್ತಾ? ಈ ಸ್ಲೈಡ್ ಅಲ್ಲಿ ಯಾವುದೇ ರೀತಿಯ ಡೌಟ್ ಇರಬಾರ್ದು. ಇಫ್ ಯು ಹ್ಯಾವ್ ಡೌಟ್ಸ್ ಪ್ಲೀಸ್ ಕಮೆಂಟ್ ಮಾಡ್ಕೋಬೇಕು. ನೋಡಿ, ನಿಮ್ಮ ಯಾವ ಸ್ಲೈಡ್ ಡೌಟ್ ಇದೆ ಅಂತ ಮೆನ್ಷನ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ಐ ವಿಲ್ ಕ್ಲಾರಿಫೈ ದ ಡೌಟ್. ಫಸ್ಟ್ ಆಫ್ ಆಲ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಪೈಥಾನ್ ಅಂತ ಬಂದ್ರೆ ಪೈಥಾನ್ ಇಸ್ ಒನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಪೈಥಾನ್ ಯಾವ ಒಂದು ಲೆವೆಲ್ ಲ್ಯಾಂಗ್ವೇಜ್ ನ ಎಕ್ಸಾಂಪಲ್, ಪೈಥಾನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಎಕ್ಸಾಂಪಲ್. ಪೈಥಾನ್ ಒಂದೇ ಅಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಎಕ್ಸಾಂಪಲ್. ಬೇರೆ ಬೇರೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇದೆ, ದಟ್ ಇಸ್ C++, PHP, ಪಾಸ್ಕಲ್, C# ಅಂಡ್ ಜಾವಾ. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬಂದ್ರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಏನಾಗಿರುತ್ತೆ, ಅದು ಕನ್ವರ್ಟ್ ಮೀನ್ಸ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಆರ್ ಆಲ್ಸೋ ದ ಮಷೀನ್ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜಸ್ ನ್ಯಾಚುರಲ್ ಲೆವೆಲ್ ಲ್ಯಾಂಗ್ವೇಜಸ್ ಆಗಿರುತ್ತೆ, ಲೋ ಲೆವೆಲ್ ಲ್ಯಾಂಗ್ವೇಜಸ್ ಫಾರ್ಮಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಹ್ಯೂಮನ್ಸ್ಗೆ ಅರ್ಥ ಆಗುತ್ತೆ, ಬಟ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಮಿಷಿನ್ಸ್ ಗಳಿಗೆ ಅರ್ಥ ಆಗುತ್ತೆ. ಈ ಒಂದು ಸ್ಲೈಡ್ ಅಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ದಲೆ ಅರ್ಥ ಆಗ್ಬೇಕಾಗಿರುತ್ತೆ ನಿಮ್ಗೆ. ಓಕೆನಾ? ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ನಾವು. ಓಕೆನಾ? ಯಾ, ನೆಕ್ಸ್ಟ್ human understandable languages. ಅಂದ್ರೆ ಯಾವುದು? which is a human understandable language? that is high level language. ಅದು ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರುತ್ತೆ. ಯಾವ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರುತ್ತೆ? ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರುತ್ತೆ. ಅದೇ ಕಂಪ್ಯೂಟರ್ ಅಥವಾ ಮಷಿನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಯಾವುದು? ಲೋ ಲೆವೆಲ್ ಲ್ಯಾಂಗ್ವೇಜಸ್ ಝೀರೋಸ್ ಮತ್ತೆ ಒನ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ. Human understandable languages are in the form of English statements. Computer ಅಥವಾ machine understandable languages are in the form of which zeros and ones. ಎಲ್ಲಾ ಪ್ರೋಗ್ರಾಮ್ಸ್ ಅನ್ನ ಆಲ್ಮೋಸ್ಟ್ ಎಲ್ಲಾ ಪ್ರೋಗ್ರಾಮ್ಸ್ ಅನ್ನ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲೇ ಬರೀತೀವಿ. ಯಾಕಪ್ಪ ಅಂತ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಬರೆಯೋದಕ್ಕೆ ಕಡಿಮೆ ಟೈಮ್ ತಗೋರುತ್ತೆ, ಮತ್ತೆ ಅದನ್ನ ಶಾರ್ಟ್ ಮತ್ತೆ ಈಸಿಯಾಗಿ ನಾವು ಓದಬಹುದು, ಮತ್ತೆ ಕರೆಕ್ಷನ್ ಮಾಡೋದಕ್ಕೂ ಈಸಿ ಆಗಿರುತ್ತೆ. ಆ ಪ್ರೋಗ್ರಾಮ್ ಅನ್ನ ಕರೆಕ್ಷನ್ ಮಾಡೋದಕ್ಕೂ ತುಂಬಾ ಈಸಿ ಆಗಿರುತ್ತೆ. ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಪೋರ್ಟೇಬಲ್ ಆಗಿರುತ್ತೆ. ಮೀನ್ಸ್ ದೇ ಕ್ಯಾನ್ ರನ್ ಆನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪ್ಯೂಟರ್ಸ್. ಬೇರೆ ಬೇರೆ ಕಂಪ್ಯೂಟರ್ಸ್ ಅಲ್ಲಿ ಲರ್ನ್ ಆಗುತ್ತೆ ವಿತೌಟ್ ಎನಿ ಮಾಡಿಫಿಕೇಶನ್ಸ್. ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಅಲ್ಲೂ ವರ್ಕ್ ಆಗುತ್ತೆ ಪೈಥಾನ್. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಪೈಥಾನ್ ಒಂದೇ ಅಂತಲ್ಲ, ಹೈ ಲೆವೆಲ್ ಲ್ಯಾಂಗ್ವೇಜಸ್ ಮೊಬೈಲ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ, ಕಂಪ್ಯೂಟರ್ಸ್ ಅಲ್ಲೂ ವರ್ಕ್ ಆಗುತ್ತೆ, ಲ್ಯಾಪ್ಟಾಪ್ಸ್ ಅಲ್ಲೂ ವರ್ಕ್ ಆಗುತ್ತೆ. ಮೀನ್ಸ್ ದಟ್ ಇಸ್ ಈಸಿಯೆಸ್ಟ್ ವೇ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಈ ಒಂದು ಪೈಥಾನ್ ಈ ಒಂದು ಸ್ಲೈಡ್ ಅಲ್ಲಿ ಏನು ಇಲ್ಲ, ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರುತ್ತೆ. ಮತ್ತೆ ಮಿಷಿನ್ ಅಥವಾ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜಸ್ ಝೀರೋಸ್ ಮತ್ತೆ ಒನ್ ಸ್ಟೇಟ್ಮೆಂಟ್ಸ್ ಒನ್ಸ್ ಅಲ್ಲಿರುತ್ತೆ. ಎಲ್ಲಾ ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ನಾವು ಹೈ ಲೆವೆಲ್ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ದೇ ಆರ್ ಈಸಿಯರ್ ಟು ರೀಡ್, ಶಾರ್ಟ್ ಅಂಡ್ ಈಸಿಯರ್ ಟು ರೈಟ್ ಆಲ್ಸೋ, ಅಂಡ್ ಇಟ್ ಟೇಕ್ ಲೆಸ್ ಟೈಮ್ ಆಲ್ಸೋ, ಅಂಡ್ ದೇ ಆರ್ ಮೋರ್ ಲೈಕ್ಲಿ ಟು ಬಿ corrected. And high level languages are the portable languages because they can run or they run on different kinds of computer with few or no modifications. ಯಾವುದೇ ರೀತಿಯಾದಂತಹ ಮೋಡಿಫಿಕೇಶನ್ಸ್ ಇರೋದಿಲ್ಲ. ಕರೆಕ್ಟಾ? ಯಾ. ನೆಕ್ಸ್ಟ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಪೈಥಾನ್ ಇಂಟರ್ಪ್ರಿಟರ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಈಗ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇಂದ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಅದ್ರ ಮಧ್ಯದಲ್ಲಿ ಪೈಥಾನ್ ಇಂಟರ್ಪ್ರಿಟರ್ ಇರುತ್ತೆ. ಈಗ ಇದು ಹೈ ಲೆವೆಲ್ ಲ್ಯಾಂಗ್ವೇಜ್. ಈ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇಂದ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಗೆ ಕನ್ವರ್ಟ್ ಮಾಡೋದಕ್ಕೆ ಇಲ್ಲಿ ಒಂದು ಇಂಜಿನ್ ಇರುತ್ತೆ, ಅದನ್ನ ಪೈಥಾನ್ ಇಂಟರ್ಪ್ರಿಟರ್ ಅಂತ ಹೇಳಿ ಕರಿತೀವಿ. ಈ ಪೈಥಾನ್ ಇಂಟರ್ಪ್ರಿಟರ್ ಕೆಲಸ ಏನಪ್ಪಾ ಅಂದ್ರೆ, ಇಂಟರ್ಪ್ರಿಟರ್ ಮೀನ್ಸ್ ಟ್ರಾನ್ಸ್ಲೇಟ್ ಮಾಡುತ್ತೆ. ನಾವು ಕೊಟ್ಟಿರುವಂತಹ ಒಂದು ಇನ್ಪುಟ್ ಅನ್ನ ಟ್ರಾನ್ಸ್ಲೇಟ್ ಮಾಡಿ ಆ ಒಂದು ಪೈಥಾನ್ ಪ್ರೋಗ್ರಾಮ್ ಅನ್ನ ರನ್ ಮಾಡುತ್ತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್
We are the high level languages and the Marathi peoples are the low level languages. We are the Indians. ನಮ್ಗೆ ಮರಾಠಿ ಗೊತ್ತಿಲ್ಲ. ನಾವು ಇವಾಗ ಮಹಾರಾಷ್ಟ್ರಗೆ ಹೋಗಿದ್ದೀನಿ, ನಂಗೆ ಮರಾಠಿ ಮಾತಾಡ್ಬೇಕಪ್ಪ ಆ ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಜೊತೆ ಅಂತ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಟ್ರಾನ್ಸ್ಲೇಟರ್ ಆರ್ ವಿತ್ ದ ಹೆಲ್ಪ್ ಆಫ್ ಇಂಟರ್ಪ್ರಿಟರ್ ನಾನು ಏನ್ ಮಾಡ್ತಾ ಇದ್ದೀನಿ, ವಿತ್ ದ ಹೆಲ್ಪ್ ಆಫ್ ಇಂಟರ್ಪ್ರಿಟರ್ ನಾನು ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇ ಕೆಲಸ ಇಂಟರ್ಪ್ರಿಟರ್ ಮಾಡ್ತಾ ಇದೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಏನ್ ಹೇಳ್ತಾ ಇದೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕೊಡುತ್ತೆ. ವಾಟ್ ಈಸ್ ಪೈಥಾನ್ ಇಂಟರ್ಪ್ರಿಟರ್ ಅಂದ್ರೆ ದ ಇಂಜಿನ್ ದಟ್ ಟ್ರಾನ್ಸ್ಲೇಟ್ ಅಂಡ್ ರನ್ಸ್ ದ ಪ್ರೋಗ್ರಾಮ್ ದಟ್ ವಿ ಕಾಲ್ ಇಟ್ ಆಸ್ ಅ ಪೈಥಾನ್ ಇಂಟರ್ಪ್ರಿಟರ್ ಅಂತ ಹೇಳ್ತೀವಿ. ಆ ಒಂದು ಪೈಥಾನ್ ಇಂಟರ್ಪ್ರಿಟರ್ ಅನ್ನ ಯೂಸ್ ಮಾಡೋದಕ್ಕೆ ದೇರ್ ಆರ್ ಟೂ ಟೈಪ್ಸ್. ಒಂದು ಇಮಿಡಿಯೇಟ್ ಮೋಡ್, ಇನ್ನೊಂದು ಸ್ಕ್ರಿಪ್ಟ್ ಮೋಡ್. ಇಮಿಡಿಯೇಟ್ ಮೋಡ್ ಅಂತ ಅಂದ್ರೆ ನೀವು ಪೈಥಾನ್ ಎಕ್ಸ್ಪ್ರೆಷನ್ ಅನ್ನ ಟೈಪ್ ಮಾಡಬೇಕು ಪೈಥಾನ್ ಇಂಟರ್ಪ್ರಿಟರ್ ವಿಂಡೋದಲ್ಲಿ. ಆ ಒಂದು ಇಂಟರ್ಪ್ರಿಟರ್ ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ನಿಮ್ಗೆ ರಿಸಲ್ಟ್ ಶೋ ಮಾಡುತ್ತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ನಾನು ಇಲ್ಲಿಗೆ ಬರ್ತೇನೆ, ವೇಟ್ ಮಾಡಿ ಒಂದು ಸೆಕೆಂಡ್, I will show you. ಈಗ ನಾನು ಇಲ್ಲಿ ಪ್ರಿಂಟ್ ಹೆಲೋ ಅಂತ ಕೊಡ್ತೀನಿ. ಈಗ ಇದರಲ್ಲಿ ಇದು ಫಂಕ್ಷನ್, ಓಕೆನಾ, ಇದರಲ್ಲಿ ಇದು ಫಂಕ್ಷನ್, ಇದೇನಿದೆಯಲ್ಲ ಇದು ಇಟ್ ಈಸ್ ದ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ, ಕರೆಕ್ಟಾ. ಈಗ ನಾನು ಇಲ್ಲಿ ಇದು ಏನು, ಇದು ಹೈ ಲೆವೆಲ್ ಲ್ಯಾಂಗ್ವೇಜ್. ಈಗ ನಾನು ಇಲ್ಲಿ ರನ್ ಅಂತ ಕೊಟ್ಟಾಗ, ರನ್ ಆಪ್ಷನ್ ಕೊಟ್ಟಾಗ ನಂಗೆ ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ಹೆಲೋ ಅಂತ ಬರುತ್ತೆ, ಕರೆಕ್ಟಾ. ಇಲ್ಲಿ ಹಲೋ ಅಂತ ಇಲ್ಲಿ ಕೆಳಗಡೆ ಬರುತ್ತೆ. ಅದ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ದಟ್ ಇಟ್ ವಿಲ್ ಶೋ ಅಂತ, ಕರೆಕ್ಟ್, ಅದು ನಮ್ಗೆ ತೋರಿಸುತ್ತೆ, ಓಕೆನಾ. ಯಾ, ನಿಮ್ಗೆ ಅದು ಅಂಡರ್ಸ್ಟುಡ್ ಆಗ್ಲಿಲ್ಲ, ಇಲ್ಲೊಂದ್ಸತಿ ನೋಡಿ ನಾನೀಗ ಹೇಳ್ಕೊಡ್ತೀನಿ. ಈಗ ನಾನು ಪ್ರಿಂಟ್ ಹೆಲೋ ಅಂತ ತೋರಿಸ್ದೆ, ಕರೆಕ್ಟಾ. ಈ ಆ ಪ್ರಿಂಟ್ ಹೆಲೋ ಅನ್ನು ನಾನೀಗ ಇಲ್ಲಿ ರನ್ ಅಂತ ಕೊಟ್ರೆ ನೋಡಿ ನಂಗೆ ಇಲ್ಲಿ ಹೆಲೋ ಅಂತ ತೋರಿಸುತ್ತೆ. ಮೀನ್ಸ್ ಇಮಿಡಿಯೇಟ್ ಆಗಿ ನಮ್ಗೆ ಇಮಿಡಿಯೇಟ್ ಮೋಡ್ ಮೂಲಕ ಟ್ರಾನ್ಸ್ಲೇಟ್ ಮಾಡುತ್ತೆ. ಇದು ಯಾವ್ದ್ರ ಮುಖಾಂತರ ಟ್ರಾನ್ಸ್ಲೇಟ್ ಆಗಿದೆ, ಇಂಟರ್ಪ್ರಿಟರ್ ಮುಖಾಂತರ ಕೊಟ್ಟಿರುವಂತಹ ಫಂಕ್ಷನ್, ಕೊಟ್ಟಿರುವಂತಹ ಒಂದು ಇನ್ಪುಟ್ ಅನ್ನ ತಗೊಂಡು ನಮ್ಗೆ ಔಟ್ಪುಟ್ ಅನ್ನ ಕೊಟ್ಟಿರುವಂತದ್ದು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಕರೆಕ್ಟಾ. ಯಾ, ದ ಟೂ ವೇಸ್ ಅಂತ ಹೇಳಿದ್ರೆ, ಒಂದು ಇಮಿಡಿಯೇಟ್ ಮೋಡ್, ಒಂದು ಇಮಿಡಿಯೇಟ್ ಮೋಡ್, ಇನ್ನೊಂದು ಸ್ಕ್ರಿಪ್ಟ್ ಮೋಡ್ ಅಂತ ಹೇಳಿ. ಇಮಿಡಿಯೇಟ್ ಮೋಡ್ ಆಸ್ ವೆಲ್ ಆಸ್ ದ ಸ್ಕ್ರಿಪ್ಟ್ ಮೋಡ್. ಫಸ್ಟ್ ಆಫ್ ಆಲ್ ಇಮಿಡಿಯೇಟ್ ಮೋಡ್ ಅಲ್ಲಿ ಏನಾಗುತ್ತೆ, ಪೈಥಾನ್ ಎಕ್ಸ್ಪ್ರೆಷನ್ ಅನ್ನ ಕೊಡ್ತೀವಿ. ಆ ಪೈಥಾನ್ ಎಕ್ಸ್ಪ್ರೆಷನ್ ಏನ್ ಮಾಡುತ್ತೆ, ಪೈಥಾನ್ ಇಂಟರ್ಪ್ರಿಟರ್ ಮುಖಾಂತರ ಇಮಿಡಿಯೇಟ್ ಆಗಿ ರಿಸಲ್ಟ್ ಅನ್ನ ಶೋ ಮಾಡುತ್ತೆ. ಸ್ಕ್ರಿಪ್ಟ್ ಮೋಡ್ ಅಂತ ಬಂದ್ರೆ ನಾವು ಒಂದು ಪ್ರೋಗ್ರಾಮ್ ಅನ್ನ ಫೈಲ್ ಅಲ್ಲಿ ಬರೆದಿಟ್ಕೊಂಡು ಇಂಟರ್ಪ್ರಿಟರ್ ಮುಖಾಂತರ ನಾವೇನ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಅನ್ನ ಮಾಡ್ತೀವಿ. ನಿಮ್ಮ ಕಾಲೇಜಸ್ ಅಲ್ಲೆಲ್ಲ ಸ್ಕ್ರಿಪ್ಟ್ ಮೋಡ್ ಅನ್ನ ಮಾಡ್ತಾರೆ ಬೈ ದ ಹೆಲ್ಪ್ ಆಫ್ ಅನಕೊಂಡ ನ್ಯಾವಿಗೇಟರ್. ಅದ್ರ ಮುಖಾಂತರ ನಿಮ್ಗೆ ಮಾಡಿಸ್ಬೋದು, ಐ ಥಿಂಕ್, ಕರೆಕ್ಟಾ. ಬಟ್ ನಾನು ನಿಮ್ಗೆ ವಿಜುವಲ್ ಸ್ಟುಡಿಯೋ ಮುಖಾಂತರ ಕಲಿಸ್ಕೊಡ್ತೀನಿ, ಕರೆಕ್ಟಾ. ಫಸ್ಟ್ ಆಫ್ ಆಲ್ ಅವೆಲ್ಲ ಮುಗೀತು. ಈಗ ನಾನು ಅದರ ಬೇಸ್ ಅದನ್ನ ನಾನು ಇವಾಗ ಇನ್ನೊಂದ್ಸತಿ ನಿಮ್ಗೆ ಹೇಳ್ತಾ ಬರ್ತೀನಿ. ಆ 3 ಸ್ಲೈಡ್ಸ್ ಅನ್ನ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಅಂದ್ರೆ ಏನು, ವಾಟ್ ಇಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಒಂದು ಪೈಥಾನ್ ಅನ್ನುವಂಥದ್ದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಪೈಥಾನ್ ಯಾವ್ದರ ಒಂದು ಎಕ್ಸಾಂಪಲ್, ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಎಕ್ಸಾಂಪಲ್. ಬೇರೆ ಬೇರೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಕೂಡ ಇದೆ, C++ ಆಗಿರ್ಬೋದು, PHP, Pascal, C# ಅಂಡ್ ಜಾವಾ. ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅನ್ನ ನಾವು ವಿಚ್ ಆರ್ ದ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಅಂದ್ರೆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಅಥವಾ ಕಂಪ್ಯೂಟರ್ ಲೆವೆಲ್ ಲ್ಯಾಂಗ್ವೇಜಸ್ ಅನ್ನ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ ಅನ್ನ ನಾವು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಹೇಳಿ ಕರಿತೀವಿ. ಆಫ್ಟರ್ ದಟ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಬಂದಾಗ, ಹೈ ಲೆವೆಲ್ ಲ್ಯಾಂಗ್ವೇಜಸ್ ನ್ಯಾಚುರಲ್ ಲ್ಯಾಂಗ್ವೇಜಸ್ ಆಗಿರುತ್ತೆ, ಮತ್ತೆ ಅದು ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಆಗಿರುತ್ತೆ, ನಾಟ್ ಎ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್. ಲೋ ಲೆವೆಲ್ ಲ್ಯಾಂಗ್ವೇಜಸ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಆಗಿರುತ್ತೆ, ಮತ್ತೆ ಅದು ಫಾರ್ಮಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರುತ್ತೆ. ಮಿಷಿನ್ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ ಅಥವಾ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜಸ್ 0s ಅಥವಾ 1s ಅಲ್ಲಿ ಇರುತ್ತೆ. ಎಲ್ಲಾ ಪ್ರೋಗ್ರಾಮ್ಸ್ ಅನ್ನ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಬರೀತೀವಿ. ಯಾಕಪ್ಪ ಅಂತಂದ್ರೆ ಕಡಿಮೆ ಟೈಮ್ ತಗೊಳುತ್ತೆ, ಶಾರ್ಟರ್ ಅಂಡ್ ಈಸಿಯರ್ ಆಗಿರುತ್ತೆ ಬರೆಯೋದಕ್ಕೆ, ಓದೋದಕ್ಕೆ, ಮತ್ತೆ ಕರೆಕ್ಟ್ ಆಗಿ ನಾವು ಕರೆಕ್ಷನ್ ಮಾಡ್ಕೋಬಹುದು. ಅಂಡ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಪೋರ್ಟೇಬಲ್ ಆಗಿರುತ್ತೆ ಬಿಕಾಸ್ ದೇ ಕ್ಯಾನ್ ರನ್ ಆನ್ ಡಿಫರೆಂಟ್ ಕೈಂಡ್ಸ್ ಆಫ್ ಕಂಪ್ಯೂಟರ್ಸ್ ವಿತ್ ಫ್ಯೂ ಆರ್ ನೋ ಮಾಡಿಫಿಕೇಶನ್ಸ್. ಅಂಡ್ ಪೈಥಾನ್ ಇಂಟರ್ಪ್ರಿಟರ್ ಅಂದ್ರೆ ಗೊತ್ತು, ದಟ್ ಟ್ರಾನ್ಸ್ಲೇಟ್
and runs the Python program. There are two ways to use it, that is immediate mode as well as the script mode. Immediate mode ಅಲ್ಲಿ Python expression ಅನ್ನು ಟೈಪ್ ಮಾಡಿ ಇಂಟರ್ಪ್ರಿಟರ್ ಗೆ ಕೊಟ್ರೆ ಆ ಇಂಟರ್ಪ್ರಿಟರ್ ಇಮಿಡಿಯೇಟ್ ಆಗಿ ರಿಸಲ್ಟ್ ಅನ್ನು ಶೋ ಮಾಡುತ್ತೆ. ಸ್ಕ್ರಿಪ್ಟ್ ಮೋಡ್ ಅಂದ್ರೆ ಪ್ರೋಗ್ರಾಮ್ ಅನ್ನ ಫೈಲ್ ಅಲ್ಲಿ ಬರ್ತಿಟ್ಕೊಂಡು ಇಂಟರ್ಪ್ರಿಟರ್ ಗೆ ಕೊಟ್ರೆ ಆ ಇಂಟರ್ಪ್ರಿಟರ್ ಆ ಕಂಟೆಂಟ್ ಫೈಲ್ ಅಲ್ಲಿ ಇರುವಂತಹ ಕಂಟೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ದೆನ್ ಕಮಿಂಗ್ ಟು ದ ವಾಟ್ ಈಸ್ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಂತ ಅಂದ್ರೆ ಏನು? ಪ್ರೋಗ್ರಾಮ್ ಅಂತ ಅಂದ್ರೆ ದಟ್ ಈಸ್ ಅ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಆ ಇನ್ಸ್ಟ್ರಕ್ಷನ್ ಅನ್ನ ಕಂಪ್ಯೂಟರ್ಗೆ ಕೊಡ್ತೀವಿ, ಹೌ ಟು ಪರ್ಫಾರ್ಮ್ ದ ಟಾಸ್ಕ್ ಅಂತ ಹೇಳಿ ಕಂಪ್ಯೂಟರ್ಗೆ ಕೊಡ್ತೀವಿ. ಆ ಪ್ರೋಗ್ರಾಮ್ ಇಸ್ ಅ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಸ್ಪೆಸಿಫೈಸ್ ಹೌ ಟು ಪರ್ಫಾರ್ಮ್ ಅ ಕಂಪ್ಯೂಟೇಷನ್. ಕಂಪ್ಯೂಟೇಷನ್ ಅಂದ್ರೆ ಇದ್ರ ಬದಲು ನೀವು ಏನಂತ ಹೇಳ್ಬಹುದು? ಟಾಸ್ಕ್ ಅಂತ ಹೇಳ್ಬಹುದು. ಟಾಸ್ಕ್ ಅಂತ ಹೇಳ್ಬೋದು ಅದ್ರ ಬದಲಿ. ಓಕೆನಾ? ಕಂಪ್ಯೂಟೇಷನ್ ಮೀನ್ಸ್ ಒಂದು ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಕಂಪ್ಯೂಟರ್ಗೆ ಸ್ಪೆಸಿಫೈ ಮಾಡುತ್ತೆ. ಯಾಕೆ ಅಂದ್ರೆ ಟು ಪರ್ಫಾರ್ಮ್ ಅ ಟಾಸ್ಕ್. ವಾಟ್ ಈಸ್ ಅ ಪ್ರೋಗ್ರಾಮ್? ಪ್ರೋಗ್ರಾಮ್ ಇಸ್ ಅ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಮೇಕ್ಸ್ ಅ ಕಂಪ್ಯೂಟರ್ ಟು ಪರ್ಫಾರ್ಮ್ ಅ ಟಾಸ್ಕ್. ಆ ಕಂಪ್ಯೂಟರ್ಗೆ ಟಾಸ್ಕ್ ಪರ್ಫಾರ್ಮ್ ಮಾಡೋದಕ್ಕೆ ಕೊಡುವಂತ ಇನ್ಸ್ಟ್ರಕ್ಷನ್ ಅನ್ನ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ಆ ಒಂದು ಕಂಪ್ಯೂಟೇಷನ್ ಅಥವಾ ಆ ಒಂದು ಟಾಸ್ಕ್ ಒಂದ್ಸತಿ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಇರುತ್ತೆ, ಅಂದ್ರೆ ಸಿಸ್ಟಮ್ ಆಫ್ ಈಕ್ವೇಶನ್ ಸಾಲ್ವ್ ಮಾಡೋದಾಗಿರುತ್ತೆ, ಮತ್ತೆ ಪಾಲಿನೋಮಿಯಲ್ ನ ರೂಟ್ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಕರೆಕ್ಟಾ? ವಾಟ್ ಈಸ್ ಪ್ರೋಗ್ರಾಮ್? ಪ್ರೋಗ್ರಾಮ್ ಇಸ್ ಅ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಮೇಕ್ಸ್ ಕಂಪ್ಯೂಟರ್ ಟು ಪರ್ಫಾರ್ಮ್ ಅ ಟಾಸ್ಕ್. ದೆನ್ ಬೇಸಿಕ್ ಇನ್ಸ್ಟ್ರಕ್ಷನ್ ಇನ್ ಎವ್ರಿ ಲ್ಯಾಂಗ್ವೇಜ್. ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲೂ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಏನೇನಿರುತ್ತೆ? ಇನ್ಪುಟ್ ಇರುತ್ತೆ. ಇನ್ಪುಟ್ ಅಂತ ಅಂದ್ರೆ ನಾವು ಕೊಡುವಂತಹ ಡೇಟಾನೇ ಇನ್ಪುಟ್. ಈಗ ನಾನು ಏನ್ ಟೈಪ್ ಮಾಡಿದೆ ಅದೇ ಇನ್ಪುಟ್. ಈಗ ನಾನು ಇಲ್ಲಿ ನೀವು ನೋಡಿದ್ರಿ, ನಾನೀಗ ಇದು ಟೈಪ್ ಮಾಡಿದೆ, ಕರೆಕ್ಟಾ? ಈ ಟೈಪ್ ಮಾಡಿರೋದೇ ಇನ್ಪುಟ್. ಇಲ್ಲಿ ನನಗೆ ಬರುವಂಥದ್ದು ಔಟ್ಪುಟ್. ಓಕೆನಾ? ನಾನು ಪ್ರಿಂಟ್ ಮಾಡಿ ಟೈಪ್ ಮಾಡಿರೋದು ಇನ್ಪುಟ್, ಇದು ಇನ್ಪುಟ್, ಇದು ಔಟ್ಪುಟ್. ಅರ್ಥ ಆಗ್ಬೇಕು. ರನ್ ಮಾಡೋದು ಔಟ್ಪುಟ್, ಟೈಪ್ ಮಾಡೋದು ಇನ್ಪುಟ್. ಕರೆಕ್ಟಾ? ಇನ್ಪುಟ್ ಅಂತ ಅಂದ್ರೆ ಗೆಟ್ ಡೇಟಾ. ನಾವು ಡೇಟಾ ತಗೊಳ್ತೀವಿ ಎಲ್ಲಿಂದ? ಕೀಬೋರ್ಡ್ ಇಂದ, ಫೈಲ್ ಇಂದ ಅಥವಾ ಸೆನ್ಸರ್ ಇಂದ ಡೇಟಾನ ತಗೋತೀವಿ. ಔಟ್ಪುಟ್ ನಮ್ಗೆ ಡೇಟಾ ಶೋ ಮಾಡುತ್ತೆ ಬೈ ದ ಹೆಲ್ಪ್ ಆಫ್ ಸ್ಕ್ರೀನ್ ಫೈಲ್ ಆರ್ ಮೋಟರ್. ದೆನ್ ಮ್ಯಾಥ್ಸ್ ಅಂತ ಬಂದ್ರೆ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡುತ್ತೆ, ಲೈಕ್ ಪ್ಲಸ್, ಮೈನಸ್, ಮತ್ತೆ ಮಲ್ಟಿಪ್ಲಿಕೇಶನ್, ಕರೆಕ್ಟಾ, ಡಿವಿಷನ್, ಇವೆಲ್ಲ. ಅಂಡ್ ಕಂಡೀಷನಲ್ ಎಕ್ಸಿಕ್ಯೂಷನ್ ಮೀನ್ಸ್ ಇಲ್ಲಿ ಕಂಡೀಷನ್ಸ್ ಅನ್ನ ಚೆಕ್ ಮಾಡಿಕೊಂಡು ಕರೆಕ್ಟ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನ ರನ್ ಮಾಡುವಂಥದ್ದು ಆಗಿರುತ್ತೆ. ರಿಪಿಟೇಷನ್ ಮೀನ್ಸ್ ಆಕ್ಷನ್ಸ್ ಅನ್ನ ರಿಪೀಟ್ ಮಾಡ್ತೀವಿ, ಯೂಶಲಿ ವಿತ್ ಸಮ್ ಆಫ್ ದ ವೇರಿಯೇಷನ್. ಕೀ ಐಡಿಯಾ ಅಂದ್ರೆ ಎಲ್ಲಾ ಪ್ರೋಗ್ರಾಮ್ಸ್ ಅಲ್ಲೂ ಮೀನ್ಸ್ ಅಥವಾ ಸಿಂಪಲ್ ಆಗಿರ್ಲಿ ಕಾಂಪ್ಲೆಕ್ಸ್ ಆಗಿರಲಿ, ದಟ್ ಈಸ್ ಬಿಲ್ಟ್ ಫ್ರಮ್ ದಿಸ್ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಓನ್ಲಿ. ದೆನ್ ಕಮಿಂಗ್ ಟು ದ ಡಿಬಗ್ಗಿಂಗ್. ಈ ಡಿಬಗ್ಗಿಂಗ್ ಗಿಂತ ಮುಂಚೆ ಬಗ್ಗಿಂಗ್ ಅನ್ನ ನೋಡೋಣ. ಇದ್ರಲ್ಲಿ ಡಿಇ ತೆಗೆದುಬಿಟ್ರೆ ಬಗ್ಗಿಂಗ್ ಆಗಿರುತ್ತೆ. ಬಗ್ಗಿಂಗ್ ಅಂದ್ರೆ ಏನಪ್ಪಾ? ವಾಟ್ ಈಸ್ ಬಗ್ಗಿಂಗ್ ಅಂದ್ರೆ? ಬಗ್ಗಿಂಗ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಮಾಡಿರುವಂತ ಎರರ್. ಈಗ ನಾನು ಮಿಸ್ ಆಗಿ ಇಲ್ಲಿ ಏನ್ ಮಾಡ್ಬಿಟ್ಟಿರ್ತೀನಿ, ನಿಮ್ಗೆ ಇನ್ನೂ ಇದ್ರದ ಇದಕ್ಕೆ ನಾನು ಕಳ್ಸಿಕೊಟ್ಟಿಲ್ಲ ಇನ್ಸ್ಟ್ರಕ್ಷನ್ಸ್, ಮೀನ್ಸ್ ವಾಟ್ ಆರ್ ದ ಇನ್ಸ್ಟ್ರಕ್ಷನ್ಸ್ ಟು ಫಾಲೋ ಅಂತ ಹೇಳಿ ನಾನು ಮಾಡ್ತೀನಿ ನೋಡಿ. ಈಗ ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡಿರ್ತೀವಿ, ನಾನು ಇಲ್ಲಿ ಮಿಸ್ ಆಗಿ ಸಿಂಗಲ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ನಾನು ರನ್ ಕೊಟ್ರೆ ನಂಗೆ ಇಲ್ಲಿ ಫೈಲ್ ಎರರ್ ಅಂತ ಬರುತ್ತೆ. ಯಾಕಪ್ಪ ಅಂತ ಅಂದ್ರೆ ಇಲ್ಲಿ ನಾವು ಡಬಲ್ ಇನ್ವರ್ಟೆಡ್ ಕಾಮನೇ ಯೂಸ್ ಮಾಡ್ಕೋಬೇಕು, ಇಲ್ಲ ಐದರ್ ಇಲ್ಲಿ ಸಿಂಗಲ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿದ್ರೆ 2 ಸಿಂಗಲ್ ಅಥವಾ 2 ಡಬಲ್ ಯೂಸ್ ಮಾಡಬೇಕು. ನಾನು ಇಲ್ಲಿ ಏನ್ ಮಾಡಿದ್ರಿ, ನಂಗೆ ಈ ತರ ಎರರ್ ಬಂದಿದೆ ಅಂದ್ರೆ ದಟ್ ಈಸ್ ದ ಪ್ರೋಗ್ರಾಮ್. ಅದಕ್ಕೆ ನಾವು ಬಗ್ ಅಂತ ಕರಿತೀವಿ. ಆ ಎರರ್ ಅನ್ನ ಹುಡುಕಿ ಕರೆಕ್ಷನ್, ಇಲ್ಲಿದೆ ಎರರ್ ಅಂತ ಹುಡುಕಿ ಕರೆಕ್ಷನ್ ಮಾಡಿ ನಾವು ರನ್ ಮಾಡಿದ್ರೆ ಬರುತ್ತಲ್ಲ ನೋಡಿ, ಇಲ್ಲಿ ಬಂತಲ್ಲ, ಇದು ಕರೆಕ್ಟ್ ಆಗಿದೆ ಅಂದ್ರೆ ದಿಸ್ ಇಸ್ ಡಿಬಗ್ಗಿಂಗ್ ಅಂತ ಹೇಳ್ತೀವಿ. ಓಕೆನಾ? ಅರ್ಥ ಆಯ್ತಾ? process of tracking the error and correcting the error is called debugging. ಒಂದು ಪ್ರೋಗ್ರಾಮ್ ನಾವು ತಪ್ಪು ಬರ್ದಿದೀವಿ, ಅದನ್ನ ಟ್ರ್ಯಾಕ್ ಮಾಡಿ ಕರೆಕ್ಟ್ ಮಾಡಿದೀವಿ ಅಂದ್ರೆ ಡಿಬಗ್ಗಿಂಗ್. ಆ ಪ್ರೋಗ್ರಾಮ್ ಅನ್ನ ಎರರ್ ಮಾಡಿದೀವಿ ಅಂದ್ರೆ ಬಗ್ಗಿಂಗ್ ಅಂತ ಹೇಳ್ತೀವಿ.
ಆ ತರ ಕೈಂಡ್ಸ್ ಆಫ್ ಎರರ್ ಅಲ್ಲಿ 3 ಟೈಪ್ಸ್ ಆಫ್ ಎರರ್ ಇದೆ. ಒಂದು ಸಿಂಟ್ಯಾಕ್ಸ್ ಎರರ್, ರನ್ ಟೈಮ್ ಎರರ್, ಸಿಮ್ಯಾಂಟಿಕ್ ಎರರ್ ಅಂತ ಹೇಳಿ. ಸಿಂಟ್ಯಾಕ್ಸ್, ರನ್ ಟೈಮ್ ಆಸ್ ವೆಲ್ ಆಸ್ ದ ಸಿಮ್ಯಾಂಟಿಕ್ ಎರರ್. ಸಿಂಟ್ಯಾಕ್ಸ್ ಎರರ್ ಅಂತ ಬಂದ್ರೆ ನಮ್ಮ ಒಂದು ಗ್ರಾಮರ್ ಮಿಸ್ಟೇಕ್ ಆಗಿರುತ್ತೆ ಅಥವಾ ಕೋಡ್ ಮಿಸ್ಟೇಕ್ ಆಗಿರುತ್ತೆ ಅಥವಾ ಅಂತ ಹೇಳ್ತೀವಿ. ಈಗ ನಾನು ಏನ್ ಮಾಡಿರ್ತೀನಿ, ಈ ಡಬಲ್ ಇದೆಲ್ಲ ಕರೆಕ್ಟ್ ಆಗಿರುತ್ತೆ, ಇದು ಹಾಕೋದನ್ನ ಮರಿತೀನಿ ಅಥವಾ ಡಬಲ್ ಇನ್ವರ್ಟೆಡ್ ಕಾಮ ಹಾಕೋದನ್ನ ಮರಿತೀನಿ. ನಾನೀಗ ಈ ತರ ಇಲ್ಲಿ ಏನ್ ಮಾಡ್ತೀನಿ, ಪ್ಯಾರಾಂಥಿಸಿಸ್ ಕಾಮನ್ ಬ್ರಾಕೆಟ್ ಎಂಡ್ ಮಾಡೋದನ್ನ ಮರ್ತಿ ನಾನು ಎರರ್ ಇದು ಕೊಟ್ರೆ ನಂಗೆ ನೋಡಿ ಇಲ್ಲಿ ಸಿಂಟ್ಯಾಕ್ಸ್ ಎರರ್ ಅಂತ ತೋರಿಸುತ್ತೆ. ಸಿಂಟ್ಯಾಕ್ಸ್ ಎರರ್ ಅಂತ ತೋರಿಸುತ್ತೆ ಅಂದ್ರೆ ಇಲ್ಲಿ ಏನೋ ಮಿಸ್ ಆಗಿದೆ ಅಂತ ಹೇಳಿ ತೋರಿಸುವಂಥದ್ದು. ಕರೆಕ್ಟಾ? ನೋಡಿ, ನಾವು ಇನ್ನೊಂದು ರೀತಿ ಯಾವ ತರ ನಾವಿಲ್ಲಿ ಯಾವುದೇ ರೀತಿಯಾದಂತಹ ಎರರ್ ಇಲ್ಲದೆ ಮಾಡ್ತೀವಿ ಅಂತ ಅಂದ್ರೆ, ಇವಾಗ ನಾನು ನೋಡಿ, ಇವಾಗ ನಂಗಿಲ್ಲಿ ಯಾವುದೇ ಕೆಳಗಡೆ ಯಾವುದೇ ರೀತಿಯಾದಂತಹ ಡ್ಯಾಶಸ್ ಬಂದಿಲ್ಲ.